ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆದ ಇಮ್ರಾನ್ ತಮ್ಮ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಂಡಿದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ, ಖ್ಯಾತ ಕ್ರಿಕೆಟಿಗರೂ ಆಗಿದ್ದ ಇಮ್ರಾನ್ ಖಾನ್ಗೆ ಪಾಕಿಸ್ತಾನ ಜೈಲಲ್ಲಿ ನರಕ ತೋರಿಸ್ತಾ ಇದ್ದಾರೆ. ಇಮ್ರಾನ್ ಖಾನ್ಗೆ ಎಷ್ಟು ಹಿಂಸೆ ಕೊಡಲು ಸಾಧ್ಯವೋ ಅಷ್ಟು ಚಿತ್ರ ಹಿಂಸೆ ಕೊಟ್ಟಿರುವುದು ರುಜುವಾತಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಇಮ್ರಾನ್ ಖಾನ್ಗೆ ಕಣ್ಣಿನ ದೃಷ್ಟಿಗಳೇ ಹಾಳಾಗಿ ಹೋಗಿವೆ. ಅದಕ್ಕೆ ಸಾಕ್ಷಿ ಈ ಫೋಟೋ. ಕಣ್ಣೆಲ್ಲ ಕೆಂಪಗಾಗಿದೆ, ದೇಹವೆಲ್ಲ ಒಣಗಿ ಹೋಗಿರೋ ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಮ್ರಾನ್ ಖಾನ್ ಬಲಗಣ್ಣಿನ ದೃಷ್ಟಿ 85% ಹೋಗಿದೆ. ಎಡಗಣ್ಣು ಕೂಡ ಅರ್ಧಕ್ಕರ್ಧ ಕಾಣಿಸದೆ ನೆರಳಾಟ. ಅಚ್ಚರಿ ಅನಿಸಿದ್ರೂ ಇದೇ ಸತ್ಯ. ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿಯನ್ನ ಕ್ರಿಮಿನಲ್ ಥರ ಜೈಲಲ್ಲಿ ಟ್ರೀಟ್ ಮಾಡಿದ್ದಾರೆ. ಈ ಮೊದಲು ಇಮ್ರಾನ್ ಖಾನ್ರನ್ನ ಹೊಡೆದು ಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತೆಲ್ಲ ಸುದ್ದಿಯಾಗಿತ್ತು. ಆದರೆ ಇಮ್ರಾನ್ ಖಾನ್ ಬದುಕಿದ್ದಾರೆ. ಆದರೆ ಪಾಕಿಸ್ತಾನದ ಜೈಲಲ್ಲಿ ಜೀವಂತ ಶವವಾಗಿದ್ದಾರೆ. ಯಾಕಂದ್ರೆ ಜೈಲಲ್ಲಿ ಕೊಟ್ಟ ಹಿಂಸೆಗೆ ಇಮ್ರಾನ್ ಖಾನ್ ಅವರ ಕಣ್ಣಿನ ದೃಷ್ಟಿಗೆ ಬಹುಪಾಲು ಹೊರಟು ಹೋಗಿದೆ. ಇಮ್ರಾನ್ ಖಾನ್ ಬಲಗಣ್ಣಿನ ದೃಷ್ಟಿ 85% ಹೋಗಿದೆ. ಖಾನ್ ಎಡಗಣ್ಣಿನ ದೃಷ್ಟಿ 50%ಗೂ ಹೆಚ್ಚು ಹಾಳಾಗಿದೆ. ಅಕ್ಟೋಬರ್ 2025ರಲ್ಲೇ ಕಣ್ಣಿನ ದೃಷ್ಟಿ ಹಾಳಾಗಿತ್ತು. ಜೈಲಿನ ಮುಖ್ಯಸ್ಥರಿಗೆ ಹೇಳಿದ್ರೂ ಕ್ಯಾರೆ ಅಂದಿರಲಿಲ್ಲ. ಆಮೇಲೆ 3 ತಿಂಗಳು ಸಣ್ಣ ಪುಟ್ಟ ಡ್ರಾಪ್ಸ್ ಹಾಕಿಸಿದ್ದಾರೆ. ಬಲಗಣ್ಣು ಹೋಗಿದ್ದು, ಎಡಗಣ್ಣು ದೃಷ್ಟಿಯೂ ಮಂಕಾಗಿದೆ. ಇಷ್ಟೆಲ್ಲ ನರಕಯಾತನೆ ಅನುಭವಿಸಿರೋ ಇಮ್ರಾನ್ ಖಾನ್ಗೆ ಈಗ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಯಾವಾಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರ ಪ್ರತಿಭಟನೆ ಭುಗಿಲೇಳಿತೋ, ಯಾವಾಗ ಇಮ್ರಾನ್ ಖಾನ್ ಬೆಂಬಲಿಗರು ಬೀದಿಗಿಳಿದು ಹೋರಾಟಕ್ಕೆ ಇಳಿದ್ರು, ಆಗ ಪಾಕಿಸ್ತಾನ ಸೇನೆ ಇಮ್ರಾನ್ ಖಾನ್ರನ್ನ ರಾತ್ರೋರಾತ್ರಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪ್ರತಿದಿನ ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ವಾಪಸ್ ಜೈಲಿಗೆ ಕರ್ಕೊಂಡು ಬರೋ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇಸ್ಲಾಮಾಬಾದ್ ಜೈಲಿಗೆ ಇಮ್ರಾನ್ ಸ್ಥಳಾಂತರ. ಇಸ್ಲಾಮಾಬಾದ್ ನ್ಯಾಯಾಲಯ ಇಮ್ರಾನ್ ಖಾನ್ ಅವರನ್ನ ಭ್ರಷ್ಟಾಚಾರ ಹಗರಣದಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. ಹೀಗಾಗಿ ಜೈಲಿನಲ್ಲಿಟ್ಟಿದ್ದಾರೆ. ಆದರೆ ಜೈಲಲ್ಲಿ ಅವರಿಗೆ ನರಕ ತೋರಿಸಿರುವುದು ರುಜುವಾತಾಗಿದೆ. ಈಗ ಕೋರ್ಟ್ ಆದೇಶದಂತೆ ಇಸ್ಲಾಮಾಬಾದ್ ಜೈಲಿಗೆ ಸ್ಥಳಾಂತರಿಸಲು ಸಿದ್ಧತೆಗಳಾಗ್ತಿದೆ. ಅಂದಹಾಗೆ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಇಮ್ರಾನ್ ಖಾನ್ ಪತ್ನಿ, ಮಕ್ಕಳನ್ನ ನೋಡೋಕೆ ಜೈಲಿಗೆ ಬಿಟ್ಟಿಲ್ಲ. ಅಕ್ಟೋಬರ್ 2025ರಿಂದ ವಕೀಲರ ಭೇಟಿಗೂ ಅವಕಾಶ ಕೊಟ್ಟಿಲ್ಲ. ಡಿಸೆಂಬರ್ 2025 ಇಮ್ರಾನ್ ತಂಗಿ ಉಸ್ಮಾ ಭೇಟಿ ಆಗಿದ್ದೇ ಕೊನೆಯಾಗಿತ್ತು. ಈಗ ಪಾಕಿಸ್ತಾನ ಸುಪ್ರೀಂ ಕೋರ್ಟ್ ಆದೇಶದಂತೆ ವಕೀಲರ ಭೇಟಿಗೆ ಅವಕಾಶ ಸಿಕ್ಕಿದೆ. ಏನೇ ಆಗಲಿ, ರಕ್ತವನ್ನೇ ದಿನ ಬೆಳಗಾದ್ರೆ ನೋಡೋ ಪಾಕಿಸ್ತಾನದಲ್ಲಿ ಸಾಮಾನ್ಯರಿಗೂ ಉಳಿಗಾಲವಿಲ್ಲ. ಮಾಜಿ ಪ್ರಧಾನಿಯಾದರೂ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಇಮ್ರಾನ್ ಖಾನ್ ಪ್ರತ್ಯಕ್ಷ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.